ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಭಾಷಾಂತರ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 12ನೇ ಕ್ಲಾಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಆಲ್ರೆಡಿ ಈ ಒಂದು ಸಿರೀಸ್ನ 11 ಕ್ಲಾಸಸ್ಸನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸಸ್ಸನ್ನು ವಾಚ್ ಮಾಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಟ್ರಾನ್ಸ್ಲೇಷನ್ ಕ್ಲಾಸಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಕ್ಲಾಸ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ಈ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಇದು ಕನ್ನಡದಲ್ಲಿದೆ. ಇದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಬೇಕಾಗುತ್ತೆ. ಸೊ ಇವತ್ತಿನ ಟ್ರಾನ್ಸ್ಲೇಷನ್ ಡಿಸ್ಕಷನ್ ಮಾಡುವಾಗ ಯಾವುದಾದ್ರೂ ಹೊಸ ಪದಗಳು ನಿಮಗೆ ಅದರ ಅರ್ಥ ಗೊತ್ತಿಲ್ಲದೆ ಇದ್ದರೆ ನಿಮ್ಮ ಒಂದು ವರ್ಡ್ಸ್ ಕಲೆಕ್ಷನ್ ಅಥವಾ ಶಬ್ದಕೋಶ ಅಂತ ಏನು ಸಪ್ರೇಟಾಗಿ ಬುಕ್ ಮಾಡಿರ್ತೀರ ಅದರಲ್ಲಿ ಬರ್ಕೊಳ್ಳಿ. ಸೊ ಎವ್ರಿ ಡೇ 5 to 10 ವರ್ಡ್ಸನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಲೈನನ್ನು ನೋಡೋಣ. ಏನಿದೆ? ಕಲಿಕೆಯನ್ನು ಖಾತರಿಗೊಳಿಸಲು ಪರಿಣಾಮಕಾರಿಯಾದ ಯಾವುದೇ ಪ್ರಯತ್ನಗಳು ನಡೆಯದಿದ್ದರೂ ಪರೀಕ್ಷೆಗಳು ಬೇಕು ಎಂಬ ಪರಿಕಲ್ಪನೆ ಅಥವಾ ಪರಿಸರದಲ್ಲಿ ನಾವಿದ್ದೇವೆ ಅಂತ. ಸೊ ಕಲಿಕೆ ಅಂತಂದರೆ ಏನು? ಸೊ ಲರ್ನಿಂಗ್ ಅಂತ ಕರಿತೀವಿ ನಾವು, ಲರ್ನಿಂಗ್. ಸೊ ಪರಿಣಾಮಕಾರಿಯಾದ ಅಂತಂದರೆ ಎಫೆಕ್ಟಿವ್. ಯಾವುದೇ ಪ್ರಯತ್ನಗಳು, ಯಾವುದೇ ರೀತಿಯಾದಂಥ ಒಂದು ಟ್ರೈ ಅಥವಾ ಯಾವುದೇ ರೀತಿಯಾದಂಥ ಎಫರ್ಟ್ಗಳು ಆಗ್ತಾ ಇಲ್ಲ. ಸೊ ಆದರೂ ಕೂಡ ಪರೀಕ್ಷೆಗಳು ಬೇಕು ಎಂಬ ಪರಿಸರದಲ್ಲಿ ನಾವಿದ್ದೇವೆ ಅಂದರೆ ವಿ ಆರ್. ಪರಿಸರ ಅಂತಂದರೆ ಎನ್ವಿರಾನ್ಮೆಂಟ್. ಸೊ ಈ ಒಂದು ಲೈನನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋಣ. ಸೊ ಭಾಷಾಂತರ ನೋಡೋದಾದರೆ ವಿ ಆರ್ ಇನ್ ಆ್ಯನ್ ಎನ್ವಿರಾನ್ಮೆಂಟ್, ಪರಿಸರದಲ್ಲಿ. ಸೊ ನಾವಿದ್ದೇವೆ. ವೇರ್ ಎಕ್ಸಾಮ್ಸ್ ಆರ್ ರಿಕ್ವೈರ್ಡ್, ಎಕ್ಸಾಮ್ಸ್ಗಳು ಬೇಕು ಅನ್ನುವಂಥ ಪರಿಸರದಲ್ಲಿ ನಾವಿದ್ದೇವೆ. ಆಲ್ದೋ ನೋ ಎಫರ್ಟ್ಸ್ ವರ್ ಮೇಡ್ ಟು ಗ್ಯಾರಂಟಿ ಲರ್ನಿಂಗ್ ಅಂತಂದರೆ ಕಲಿಕೆ. ಗ್ಯಾರಂಟಿ. ಸೊ ಗ್ಯಾರಂಟಿ ಅಂದರೆ ಏನು? ಕಲಿಕೆಯನ್ನು ಖಾತರಿಗೊಳಿಸು ಅಂದರೆ ಗ್ಯಾರಂಟಿ ಅಂತ ಮೀನಿಂಗ್ ಆಗುತ್ತೆ. ಮುಂದಿನ ಲೈನನ್ನು ನೋಡೋಣ. ಆದ್ದರಿಂದಲೇ ಕೋವಿಡ್ ನಡುವೆಯೂ ಪರೀಕ್ಷೆ ನಡೆಸಿದರೆ ಮೆಚ್ಚುಗೆ ದೊರೆಯುತ್ತದೆ. ಕೋವಿಡ್ ನಡುವೆಯೂ ಪರೀಕ್ಷೆ ನಡೆಸಿದರೆ ಮೆಚ್ಚುಗೆ ದೊರೆಯುತ್ತದೆ. ಸೊ ಟ್ರಾನ್ಸ್ಲೇಟ್ ನೋಡಿ ಏನಾಗುತ್ತೆ? That is why the exam would be appreciated in spite of the COVID. That is why, ಆದ್ದರಿಂದಲೇ, that is because, that is why the exam would be appreciated in spite of the COVID. ಮುಂದಿನ ಲೈನನ್ನು ನೋಡೋಣ. ಪರೀಕ್ಷೆ ನಡೆಸದೆ ಮುಂದಿನ ತರಗತಿಗೆ ಕಳುಹಿಸಿದರೆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿದಂತಾಗುತ್ತದೆ. ಹಾಳು ಮಾಡು ಅಂತಂದರೆ ರೂಯಿನ್ ಅಂತಾರೆ. ರೂಯಿನ್. ಭವಿಷ್ಯ, ಫ್ಯೂಚರ್. ಸೊ ಈ ಲೈನನ್ನು ಟ್ರಾನ್ಸ್ಲೇಟ್ ಮಾಡಿ. ಬೀಯಿಂಗ್ ಸೆಂಟ್ ಟು ದ ನೆಕ್ಸ್ಟ್ ಕ್ಲಾಸ್ ವಿತೌಟ್ ಎಕ್ಸಾಮಿನೇಷನ್ ಅಂದರೆ ಪರೀಕ್ಷೆ ನಡೆಸದೆ ಕ್ಯಾನ್ ರೂಯಿನ್ ದ ಫ್ಯೂಚರ್ ಆಫ್ ಚಿಲ್ಡ್ರನ್. ರೂಯಿನ್ ಅಂದರೆ ಹಾಳು ಮಾಡು, ಫ್ಯೂಚರ್ ಅಂದರೆ ಮಕ್ಕಳ ಭವಿಷ್ಯ. ಮುಂದಿನ ಲೈನನ್ನು ನೋಡೋಣ. ಎಲ್ಲರೂ ಉತ್ತೀರ್ಣರಾದರೆ ಜಾಣರಿಗೆ ಅನ್ಯಾಯವೆಂತಲೂ ಪರೀಕ್ಷೆ ಇಲ್ಲದೆ ಉತ್ತೀರ್ಣರಾಗುವುದು ಅನೈತಿಕವೆಂತಲೂ ಅನೇಕರು ಅಭಿಪ್ರಾಯಪಡುತ್ತಾರೆ. ಸೊ ಅಭಿಪ್ರಾಯ ಅಂದರೆ ಫೀಲ್ ಅಥವಾ ಒಪಿನಿಯನ್ ಅಂತ ಕೂಡ ಕರಿತೀವಿ. ಫೀಲ್ ಆರ್ ಒಪಿನಿಯನ್. ಎಲ್ಲರೂ ಉತ್ತೀರ್ಣರಾದರೆ ಪಾಸ್ ಆಗೋದು. ಜಾಣರಿಗೆ ಅಂದರೆ ವೈಸ್ ಸ್ಟೂಡೆಂಟ್ಸ್. ಅನ್ಯಾಯ ಅಂದರೆ ಇನ್ಜಸ್ಟಿಸ್. ಉತ್ತೀರ್ಣರಾಗೋದು ಅಂದರೆ ಪಾಸ್ ಆಗೋದು, ಪಾಸ್. ಅನೈತಿಕ ಅಂದರೆ ಅನ್ಎಥಿಕಲ್. ಆಪೋಸಿಟ್ ವರ್ಡ್ ಏನಾಗುತ್ತೆ? ಎಥಿಕಲ್. ಆಪೋಸಿಟ್ ವರ್ಡು ಅನ್ಎಥಿಕಲ್ ಅಥವಾ ಅನೈತಿಕ. ಸೊ ಈ ಲೈನನ್ನು ಟ್ರಾನ್ಸ್ಲೇಟ್ ಮಾಡಿ. ಮೆನಿ ಫೀಲ್ ದ್ಯಾಟ್, ಹಲವರ ಅಭಿಪ್ರಾಯ ಏನು ಅಂತಂದರೆ, ಇಫ್ ಎವ್ರಿ ಒನ್ ಪಾಸಸ್, ಎಲ್ಲರೂ ಕೂಡ ಪಾಸ್ ಆದರೆ ಇಟ್ ಈಸ್ ಇನ್ಜಸ್ಟಿಸ್ ಫಾರ್ ದ ವೈಸ್. ಇದು ಏನಾಗುತ್ತೆ? ಎಲ್ಲರೂ ಪಾಸ್ ಆದರೆ ವೈಸ್ ಸ್ಟೂಡೆಂಟ್ಸ್ಗೆ ಅನ್ಯಾಯವಾದಂತೆ. ಆ್ಯಂಡ್ ಪಾಸಿಂಗ್ ವಿತೌಟ್ ಎಕ್ಸಾಮ್ ಈಸ್ ಆಲ್ಸೋ ಅನ್ಎಥಿಕಲ್. ಪರೀಕ್ಷೆ ಇಲ್ಲದೆ ಪಾಸ್ ಆಗೋದು ಕೂಡ ಅನೈತಿಕ ವರ್ಡ್ಗಳನ್ನು ಬರ್ಕೊಳ್ಳಿ ಗೊತ್ತಿಲ್ಲದೆ ಇದ್ದರೆ. ಸೊ ಮುಂದಿನ ಲೈನನ್ನು ನೋಡೋಣ. ಕಲಿಯುವುದು ಪರೀಕ್ಷೆಗಾಗಿ ಎಂಬ ಒಂದು ಸಾಮಾನ್ಯ ನಂಬಿಕೆಯಿಂದ ಸೃಷ್ಟಿಯಾದಂತಹ ಯೋಚನೆಗಳಿವು. ಈ ಏನು ಯೋಚನೆಗಳಿದೆ ಇವೆಲ್ಲ ಕೂಡ ಕಲಿಯುವುದು ಪರೀಕ್ಷೆಗಾಗಿ ಎಂಬಂಥ ಒಂದು ಸಾಮಾನ್ಯವಾದ ನಂಬಿಕೆ ಇದೆ ನಮ್ಮ ಹತ್ರ. ಅದು ಎಲ್ಲವೂ ಕೂಡ ಸೃಷ್ಟಿಯಾದ ಯೋಚನೆಗಳಿವು. ಲೈನನ್ನು ಟ್ರಾನ್ಸ್ಲೇಟ್ ಮಾಡಿ. ದೀಸ್ ಥಾಟ್ಸ್ ಏನಿದೆ ಅಲ್ವಾ, ಈ ಯೋಚನೆಗಳು, ದೀಸ್ ಥಾಟ್ಸ್ ಆರ್ ಕ್ರಿಯೇಟೆಡ್ ಬೈ ದ ಕಾಮನ್ ಬಿಲೀಫ್. ಸಾಮಾನ್ಯ ಒಂದು ನಂಬಿಕೆ. ಕಾಮನ್ ಬಿಲೀಫ್ ಅಂದರೆ ನಂಬಿಕೆ.
ಕಾಮನ್ ಬಿಲೀಫ್ ದ್ಯಾಟ್ ಲರ್ನಿಂಗ್ ಈಸ್ ಫಾರ್ ಟೆಸ್ಟಿಂಗ್ ಅಥವಾ ಲರ್ನಿಂಗ್ ಈಸ್ ಫಾರ್ ಎಕ್ಸಾಮ್ಸ್. ಸೊ ದೀಸ್ ಥಾಟ್ಸ್ ಆರ್ ಕ್ರಿಯೇಟೆಡ್ ಬೈ ದ ಕಾಮನ್ ಬಿಲೀಫ್ ದ್ಯಾಟ್ ಲರ್ನಿಂಗ್ ಈಸ್ ಫಾರ್ ಟೆಸ್ಟಿಂಗ್. ಸೊ ಅರ್ಥ ಆಯ್ತಲ್ವಾ? ಮುಂದಿನ ಲೈನನ್ನು ನೋಡೋಣ. ಇದರಿಂದ ಕಲಿಯುವ ಕ್ರಿಯೆಗೆ ಮಹತ್ವವೇ ಇಲ್ಲದಂತಾಗಿದೆ. ಕಲಿಯುವ ಕ್ರಿಯೆಗೆ ಒಂದು ಮಹತ್ವವೇ ಇಲ್ಲದಂತಾಗಿದೆ. ಟ್ರಾನ್ಸ್ಲೇಟ್ ಮಾಡಿ. ಫ್ರಮ್ ದಿಸ್ ಇಟ್ ಈಸ್ ನೋ ಇಂಪಾರ್ಟೆನ್ಸ್ ಅಂದರೆ ಮಹತ್ವ ಇಲ್ಲ. ಇಟ್ ಈಸ್ ನೋ ಇಂಪಾರ್ಟೆನ್ಸ್ ಟು ದ ಆ್ಯಕ್ಟ್ ಆಫ್ ಲರ್ನಿಂಗ್. From this, it is no importance to the act of learning. ಅಥವಾ because of this, it is no importance to the act of learning. ಕೆಲವೊಂದು ಸಲ ಎಕ್ಸಾಕ್ಟ್ ಆಗಿ ಟ್ರಾನ್ಸ್ಲೇಟ್ ಗೊತ್ತಿಲ್ಲದೆ ಇದ್ರೂ ಕೂಡ ಅದೇ ಮೀನಿಂಗ್ ಬರೋ ಹಾಗೆ ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ನಡೀತೆ. ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಪ್ರೆಸರಲ್ಲಿ ಸೊ ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡೋಕ್ಕೂ ಕಷ್ಟ ಆಗ್ಬೋದು. ಸೊ ಅದು ಏನಾದರೂ ನಿಮಗೆ ಸೇಮ್ ಮೀನಿಂಗ್ ಬರೋ ಹಾಗಿದ್ರೆ ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ಯು ಕ್ಯಾನ್ ಗೆಟ್ ಗುಡ್ ಅಮೌಂಟ್ ಆಫ್ ಮಾರ್ಕ್ಸ್. ಸೊ ಅರ್ಥ ಆಯ್ತಲ್ವಾ? ಇದು ಟ್ರಾನ್ಸ್ಲೇಟ್ ಆಯಿತು. ಇವಾಗ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ನೋಡ್ಕೊಳ್ಳೋಣ. ಕಲಿಕೆ ಅಂತಂದರೆ ಲರ್ನಿಂಗ್ ಅಂತ ಕರಿತೀವಿ ನಾವು. ಖಾತರಿಗೊಳಿಸು ಅಂತಂದರೆ ಗ್ಯಾರಂಟಿ. ಪರಿಣಾಮಕಾರಿಯಾದ ಅಂದರೆ ಎಫೆಕ್ಟಿವ್. ಹೌದಲ್ವಾ? ಯಾವುದೇ ಪ್ರಯತ್ನಗಳು, ಯಾವುದೇ ರೀತಿಯಾದಂಥ ಒಂದು ಟ್ರೈ ಅಥವಾ ಯಾವುದೇ ರೀತಿಯಾದಂಥ ಎಫರ್ಟ್ಗಳು. ಸೊ ಪರೀಕ್ಷೆ ಅಂದರೆ ಎಕ್ಸಾಮ್. ಪರಿಸರ ಅಂದರೆ ಎನ್ವಿರಾನ್ಮೆಂಟ್. ನಾವಿದ್ದೇವೆ, ವಿ ಆರ್. ಸೊ ಪರೀಕ್ಷೆ ನಡೆಸದೆ ಮುಂದಿನ ತರಗತಿಗೆ, ನೆಕ್ಸ್ಟ್ ಕ್ಲಾಸ್. ಮಕ್ಕಳ ಭವಿಷ್ಯ, ಚಿಲ್ಡ್ರನ್ ಫ್ಯೂಚರ್ ಅಥವಾ ಭವಿಷ್ಯ ಅಂದರೆ ಫ್ಯೂಚರ್. ಹಾಳು ಮಾಡಿದಂತಾಗುತ್ತದೆ ಅಂದರೆ ರೋಯಿನ್, RUIN, ರೋಯಿನ್. ಸೊ ಎಲ್ಲರೂ ಉತ್ತೀರ್ಣರಾದರೆ, ಎಲ್ಲರೂ ಕೂಡ ಪಾಸ್ ಆದರೆ. ಜಾಣರಿಗೆ ವೈಸ್. ಅನ್ಯಾಯ ಅಂದರೆ ಇನ್ಜಸ್ಟಿಸ್. ಅನೈತಿಕ ಅಂದರೆ ಅನ್ಎಥಿಕಲ್. ಅಭಿಪ್ರಾಯ ಅಂತಂದರೆ ಒಪಿನಿಯನ್ ಅಥವಾ ಫೀಲ್ ಅಥವಾ ಒಪಿನಿಯನ್ ಕೂಡ ಆಗುತ್ತೆ. ಮೆನಿ ಹ್ಯಾವ್ ಒಪಿನಿಯನ್ ದ್ಯಾಟ್ ಅಥವಾ ಮೆನಿ ಫೀಲ್ ದ್ಯಾಟ್, ಆ ರೀತಿ ಕೂಡ ಬರಿಬಹುದು. ಕಲಿಯುವುದು ಅಂದರೆ ಲರ್ನಿಂಗ್. ಪರೀಕ್ಷೆಗಾಗಿ ಬಿಕಾಸ್ ಆಫ್ ಎಕ್ಸಾಮ್. ಸಾಮಾನ್ಯ ನಂಬಿಕೆಯಿಂದ ಕಾಮನ್ ಬಿಲೀಫ್. ಯೋಚನೆಗಳು ಅಂದರೆ ಥಾಟ್ಸ್. ಇದರಿಂದ ಕಲಿಯುವ ಕ್ರಿಯೆಗೆ ದ ಆ್ಯಕ್ಟ್ ಆಫ್ ಲರ್ನಿಂಗ್ ಮಹತ್ವವೇ ಇಲ್ಲದಂತಾಗುತ್ತದೆ. ಮಹತ್ವ ಅಂದರೆ ಇಂಪಾರ್ಟೆನ್ಸ್. ಸೊ ಈ ವರ್ಡ್ಸ್ಗಳಲ್ಲಿ ಯಾವುದಾದ್ರೂ ನಿಮಗೆ ಗೊತ್ತಿಲ್ಲದೆ ಇರುವಂತಹ ವರ್ಡ್ಗಳಿದ್ರೆ ಬರ್ಕೊಳ್ಳಿ. ಗೊತ್ತಿರೋದನ್ನು ಬರ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಬುಕ್ ತುಂಬುತ್ತೆ ಹೊರತು ಮೈಂಡ್ಗೆ ಹೋಗಲ್ಲ. ಗೊತ್ತಿರೋದು ಯಾಕೆ ಬರ್ಕೋತೀರಾ? ಅನ್ನೆಸೆಸರಿ. ಸೊ ಯಾವ ವರ್ಡ್ಗಳು ಅಥವಾ ಯಾವ ಪದಗಳ ಅರ್ಥ ಗೊತ್ತಿಲ್ಲ ಅದನ್ನು ಮಾತ್ರ ಬರ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮುಂದ್ಗಡೆನೇ ಒಂದು ಗಂಟೆ ಚಿತ್ರ ಇದೆ, ಬೆಲ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಆಲ್ ಅಂತ ಬರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಈ ರೀತಿ ಮಾಡಬೇಕು ಅಂತಂದರೆ ಪ್ರತಿದಿನ 2 ರಿಂದ 3 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋಸ್ಗಳ ಒಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ PSI ಮತ್ತು PCಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ. ಇನ್ನೂ ಯಾರಾದರೂ ವಾಚ್ ಮಾಡ್ತಾ ಇಲ್ಲ ಅಂದರೆ ವಾಚ್ ಮಾಡ್ಬೋದು. ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, PSI ಟೆಸ್ಟ್ ಸಿರೀಸ್ ಅಂತ ಆ್ಯಂಡ್ PC ಟೆಸ್ಟ್ ಸಿರೀಸ್. ಅಲ್ಲೂ ಕೂಡ ವಿಸಿಟ್ ಮಾಡಿ ಟೆಸ್ಟ್ಗಳನ್ನು ವಾಚ್ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ 850 ರೂಪೀಸ್ಗೆ PSI ಕೋರ್ಸ್ ಲಾಂಚ್ ಆಗಿರುತ್ತೆ, 450 ರೂಪೀಸ್ಗೆ PC ಕೋರ್ಸ್ ಇರುತ್ತೆ. ಕೋರ್ಸ್ ಡೀಟೇಲ್ಸ್, ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ ಒಂದು PDF, ಹಾಗೆ ಎಸ್ಸೆ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಸರ್ಚ್ ಮಾಡಿ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು, ಜಾಯಿನ್ ಕೂಡ ಆಗ್ಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಚಾನಲ್ನ ಲಿಂಕ್ ಕೂಡ ಕೊಟ್ಟಿರ್ತೇವೆ, ಅಲ್ಲಿ ಕೂಡ ವಿಸಿಟ್ ಮಾಡಿ ಜಾಯಿನ್ ಆಗ್ಬೋದು. ಹಾಗೆ ನಮ್ಮ ಕೋರ್ಸ್ಗೆ ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದರೆ 850 ಆರ್ 450ನ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ, ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI ಆರ್ PC 2021 ಅಂಥೇಳಿ ವಾಟ್ಸಪ್ ಮೆಸೇಜ್ ಮಾಡುವುದರ ಮುಖಾಂತರ ಜಾಯಿನ್ ಆಗ್ಬೋದು. ಹಾಗೆ ಇವನ್ ಈ ನಂಬರ್ಗೆ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.